ನಮಸ್ತೆ. ಜೈ ಭೈರವಿ ದೇವಿ ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಟಾಪಿಕ್ ಏನಂತಂದ್ರೆ, ನಿಮ್ಮ ವ್ಯಕ್ತಿ ಏನು ಭಾವನೆಗಳನ್ನು ಹೊಂದಿದ್ರು ಅವತ್ತು ಮತ್ತು ಇವತ್ತು, ಅಥವಾ ಅಂದು ಇಂದು, ಆಗ ಈಗ ನಿಮ್ಮ ಬಗ್ಗೆ ಏನು ಭಾವನೆಗಳನ್ನು ಹೊಂದಿದ್ರು, ಟ್ರೂ ಭಾವನೆಗಳು, ನಿಜವಾದ ಭಾವನೆಗಳು. ಆವಾಗ ನಿಮ್ಮ ಮೇಲೆ ಏನು ಭಾವನೆ ಇತ್ತು, ಈಗೇನು ಭಾವನೆ ಐತಿ. ಸೊ ಯಾವ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಎಲ್ಲ ಭಾವನೆಗಳನ್ನ ಇಟ್ಕೊಂಡಿದ್ರು ಅಂತಂದು ಆವಾಗ ಈಗ ನೋಡೋಣ ಅಂತ. ಸೊ ಯಾವ ವ್ಯಕ್ತಿ ಬೇಕಲ್ಲ ಆ ವ್ಯಕ್ತಿದ ನೀವು 3 ಸಲ ಹೆಸರು ಹೇಳ್ಕೊಬೇಕಾಗ್ತದೆ. ಕರೆಕ್ಟಾಗಿ ಒಂದು ಚೂಸ್ ಮಾಡ್ಕೊಳ್ರಿ ವ್ಯಕ್ತಿನ. ರ್ಯಾಂಡಮ್ಲಿ ಯಾರೋ ಒಬ್ಬರನ್ನ ಮಾಡಿದೆ ಅಂದರೆ ಯಾರೋ ಒಬ್ಬರನ್ನ ಇವ್ರು ಇರ್ಬೋದನ ತಡಿ ರೀಡಿಂಗ್ ನೋಡ್ತದಾನೆ, ಹಿಂಗಿಲ್ಲ. ಪರ್ಟಿಕ್ಯುಲರ್ಲಿ ನಿಮ್ಗೆ ಆ ವ್ಯಕ್ತಿ ನನ್ನ ಬಗ್ಗೆ ಏನು ಭಾವನೆಗಳನ್ನು ಹೊಂದಿದ್ರು, ಭಾವನೆಗಳು, ಎಮೋಷನ್ಸ್, ಯೋಚನೆಗಳಲ್ಲ, ಓಕೆ, ಭಾವನೆಗಳು, ಅದನ್ನು ಇವತ್ತು ನೋಡೋಣ ಅಂತ. ಅಂದು ಇಂದು. ಓಕೆ, ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಖಿತಾ. ನಾನು ನಿಮ್ಮ ಡಾಕ್ಟರ್ ನಿಖಿತಾ. ನಿಮಗಾಗಿ ಕನ್ನಡ ಟ್ಯಾರೋ ರೀಡಿಂಗ್ಸ್ ತರ್ತದೆ ದಿನಾನು. ನಿಖಿತಾ ಟ್ಯಾರೋ ರೀಡಿಂಗ್, ಅವೇಕನ್ ಟ್ಯಾರೋ ವಿತ್ ನಿಖಿತಾ, ಅವೇಕನ್ ಟ್ಯಾರೋ ನಿಖಿತಾ, ಕನ್ನಡ ಟ್ಯಾರೋ ರೀಡಿಂಗ್ ಕನ್ನಡ ಅಂತೆಲ್ಲ ಹುಡುಕ್ತಿದ್ರಿ, ಸ್ಪಿರಿಚುವಲ್ ಗೈಡೆನ್ಸ್ ಹುಡುಕ್ತಿದ್ರಿ, ರಿಲೇಷನ್ಶಿಪ್ ಟ್ಯಾರೋ ಹುಡುಕ್ತಿದ್ರಿ ಅಂದರೆ ಸೊ ಯು ಆರ್ ಇನ್ ದ ರೈಟ್ ಪ್ಲೇಸ್. ಸೊ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್, ರಿಟರ್ನ್ ವ್ಯೂವರ್ಸ್ ಮತ್ತು ಸಬ್ಸ್ಕ್ರೈಬರ್ಸಿಗೆ. ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಪ್ಲೀಸ್ ಮಾಡ್ಕೊಳ್ರಿ. ಫಸ್ಟ್ ಟೈಮ್ ಯಾರ್ಯಾರು ವೀಡಿಯೋಸ್ ನೋಡ್ತಿದ್ದೀರಿ, ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು. ಇದು ಜನರಲ್, ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮಗೆ ಯಾವತ್ತಿನ ನೋಡ್ತೀರಿ ಅವತ್ತಿನ ದಿನ ನಿಮಗೆ ಇದು ರೆಸನೇಟ್ ಆಗ್ತೈತಿ. ಓಪನ್ ಮೈಂಡಿಂದ ರೀಡಿಂಗ್ಸ್ ನೋಡಿರಿ. ಎಲ್ಲನೂ ಇದ್ರಾಗ ಹೇಳಿದ ವಿಷಯ ನಿಮಗಾಗಿ ಅಂತ ತೊಗೋಬೇಡ್ರಿ. ನಿಮ್ಮ ಪರಿಸ್ಥಿತಿಗೆ ಏನು ಸರಿ ಆಗ್ತೈತಿ ಇಲ್ಲಿ ಹೇಳ್ತಿರೋದು ಅದನ್ನಷ್ಟ ತೊಗೊಳ್ರಿ. ಸೊ ಅಂದು ಮತ್ತು ಇಂದು ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡಿ, ಇದು ಅಂದು, ಇದು ಇಂದು. ಅಂದು ಯಾಕೆ ಅವತ್ತಿನ ನಮ್ಗೆ ಗೊತ್ತೈತ್ರಿ, ಈಗಿಂದ ಹೇಳ್ರಿ ಅಂತ ಹೇಳ್ತೀರ, ನನಗೆ ಗೊತ್ತು. ಓಕೆ, ಅವತ್ತೇನು ಅನ್ಕೊತಿದ್ರೆ ನಿಮಗೆ ಅದಕ್ಕೆ ಸರಿ ಆತಂದ್ರೆ ಇವತ್ತೇನು ಅನ್ಕೊತಾರಂತ ನಿಮಗೆ ಅದು ರೆಸನೇಟ್ ಆಗ್ತದೆ. ಸೊ ಅಂದು ಇಂದು ನಿಮ್ಮ ಬಗ್ಗೆ ಏನು ಅನ್ಕೊತಿದ್ರು. ಸೊ ನೋಡುವ, ಇದು ಅಂದು, ಭಾಳ ಕಷ್ಟಪಡ್ತೀರಿ ಜೀವನದಾಗ, ಕಷ್ಟಪಟ್ಟು ಮ್ಯಾಲೆ ಬಂದಿರಿ ಅನ್ಕೊತಾರೆ ಅವ್ರು ನಿಮ್ಮ ಬಗ್ಗೆ. ಅವಾಗ ನಿಮ್ಮ ಬಗ್ಗೆ ಇದ್ದಿದ್ದ ಯು ಆರ್ ಎ ಫೈಟರ್. ಲೈಕ್ ಭಾಳ ಓವರ್ ಥಿಂಕಿಂಗ್ ಭಾಳ ಅದಿರಿ ನೀವು, ಬುದ್ಧಿವಂತರದಿರಿ. ಆವಾಗ ನಿಮ್ಮ ಬಗ್ಗೆ ಅವ್ರು ಅನ್ಕೊತಿದ್ದು ಹೇಳ್ತಿರೋದು ಭಾಳ ಬುದ್ಧಿವಂತರಿ, ಕ್ಯಾಲ್ಕುಲೇಟೆಡ್ ಆಗಿ ಜೀವನನ ಮಾಡ್ತೀರಿ. ಅಥವಾ ಈ ರಿಲೇಷನ್ಶಿಪ್ ಒಂದು ಕ್ಯಾಲ್ಕುಲೇಷನ್ನಿಂದನೇ ತೊಗೊಂಡ್ರಿ ಅನ್ನಿಸುತ್ತೆ. ಆ ಓವರ್ ಥಿಂಕಿಂದ ಈ ರಿಲೇಷನ್ಶಿಪ್ನ ನೀವು ಮೋಸ್ಟ್ಲಿ ಸರಿ ದಾರಿಗೆ ತೊಗೊಂಡು ಹೋಗಕ್ಕೆ ನಿಮಗೆ ಅದು ಆಗಲಿಲ್ಲ ಅನಿಸುತ್ತೆ. ಅವರಿಂದ ದೂರ ಹೋದ್ರಿ ಅಂತ ಅವ್ರಿಗೆ ಅನ್ನಿಸ್ತಾ ಐತಿ. ಬೇರೆ ಯಾರ್ದೋ ಹೇಳಿದ ಮಾತು ಕೇಳ್ಕೊಂಡು ನೀವು ಅದನ್ನು ಯೋಚನೆ ಮಾಡಿ ದೂರ ಹೋದ್ರಿ ಅಂತ ಅವರಿಗೆ ಅನ್ನಿಸ್ತಾ ಐತಿ. ಪ್ರೀತಿ ಇತ್ತು ನಿಮ್ಮ ಮೇಲೆ, ಬಟ್ ಅದ ಪ್ರೀತಿ ವಿಶ್ವಾಸ ಎಲ್ಲ ಇದ್ದ ಮೇಲೂ, ಭಾವನೆಗಳಿದ್ದ ಮೇಲೂ ನಿಮ್ಮ ಒಂದು ಯೋಚನೆಗಳಿಂದ ದೂರ ಹೋದ್ರಿ ಅಂತ ಅವರಿಗೆ ಅನ್ನಿಸ್ತಾ ಐತಿ. ಸೊ ಭಾವನೆಗಳ ಕಮ್ಮಿ ಹಾಕ್ಕೊತ ಬಂದು ಸ್ಟಾರ್ಟಿಂಗ್ ಭಾಳ ಚೆನ್ನಾಗಿತ್ತು ಭಾವನೆಗಳ ರಿಲೇಷನ್ಶಿಪ್. ಭಾಳ ಅಂದ್ರೆ ಭಾಳ ಒಂದು ಎಕ್ಸೈಟ್ಮೆಂಟ್, ಹೈ ಲೆವೆಲ್ ಎಮೋಷನ್ಕಿನಾನ ಇಲ್ಲ. ನೀವು ಎಮೋಷನ್ಸ್ ಅಂದ್ರೆ ಭಾವನೆಗಳಕ್ಕಿನಾನ ನಿಮ್ದು ರಿಲೇಷನ್ಶಿಪ್ ಒಳಗೆ ನಿಮ್ಮ ಯೋಚನೆಗಳ ನಿಮ್ಮ ಇಬ್ಬರು ಮ್ಯಾಚ್ ಆಗ್ತಿದ್ವು. ಅಲ್ಲಿ ಫಿಸಿಕಲ್ ಅಟ್ರಾಕ್ಷನ್ ಭಾಳ ಇತ್ತು ಅನಿಸತ್ತಿಲ್ಲ, ಭಾಳ ಅಟ್ರಾಕ್ಟ್ ಆಗಿದ್ರು ಅವರು ನಿಮ್ಮ ಬಗ್ಗೆ. ಎಸ್, ಡೆಫಿನೆಟ್ಲಿ ನಿಮ್ಮ ಮೇಲೆ ಭಾಳ ಪ್ರೀತಿನೂ ಇತ್ತು, ವಿಶ್ವಾಸನೂ ಇತ್ತು. ನಿಮ್ಮ ಇಂಟೆಲಿಜೆನ್ಸ್, ನಿಮ್ಮ ಥಾಟ್ ಪ್ರೊಸೆಸ್ಸು ಭಾಳನೇ ಇಷ್ಟ ಆಗ್ತಿತ್ತು ಅವರಿಗೆ.
ಸೊ ನಿಮ್ದು ಅಥವಾ ನಿಮ್ಮ ವ್ಯಕ್ತಿದು ಪಿ ಇಂದ ಎಸ್ ಇಂದ ಹೆಸರು ಸ್ಟಾರ್ಟ್ ಆಗ್ತಿರ್ಬೋದು ನೋಡ್ರಿ. ಇಲ್ಲಿ ಮೂರನೇದು ಅಂದ್ರೆ ಬೇರೆಯವ್ರ ಮಾತುಗಳು ಕೇಳಿ ನಿಮ್ಮ ರಿಲೇಶನ್ಶಿಪ್ ಇದೆ, ನೀವು ಬೇರೆಯವ್ರ ಮಾತನ್ನ ಕೇಳಿದ್ರಿ, ಹಾಗಾಗಿ ಭಾವನೆ ಇವರಿಂದ ದೂರ ಓಡ್ ಹೋದ್ರಿ ಅಥವಾ ಅವರಿಂದ ಭಾವನೆಗಳನ್ನು ಕಮ್ಮಿ ಮಾಡ್ಕೊತ ಬಂದ್ರಿ ಅಂತ ಅವರಿಗೆ ಅನ್ನಿಸ್ತಾ ಇದೆ. ಸೊ ಅಂದು ನಿಮ್ಮಲ್ಲಿ ಏನು ಅವರಿಗೆ ಇಷ್ಟು ಭಾವನೆಗಳಿದ್ವು, ಸೊ ಮೋರ್ ದೆನ್ ಫ್ರೆಂಡ್ಸ್ ಆಗಿರ್ಬೇಕಂತ ಅವ್ರಿಗೆ ಅನಿಸ್ತಿತ್ತು. ಹೇಳ ಅಟ್ರಾಕ್ಷನ್ ಇತ್ತು, ಒಂದು ಪ್ರೀತಿ ಇತ್ತು, ಒಂದು ನಂಬಿಕೆ ಇತ್ತು, ಹೊಸ ಹೊಸ ಪ್ರೀತಿ ಅಂದರೆ ಫಸ್ಟ್ ಟೈಮ್ ನಿಮ್ದೊಂದು ಪ್ರೀತಿ ಆಗಿರ್ಬೋದು ಜೀವನದಾಗ, ಅವ್ರ ಜೀವನದಾಗ ನೀವೇ ಫಸ್ಟ್ ಆಗಿರ್ಬೋದು. ಅವ್ರಿಗಿತ್ತು ನಾವು ಯಾಕೆ ಫ್ರೆಂಡ್ಸ್ಗಿನ ಒಂದು ಹೆಚ್ಚಿನ ಲೆವೆಲ್ನ ನಾವು ಹಾಕಿರ್ಬಾರ್ದು, ವಿ ಆರ್ ನಾಟ್ ಜಸ್ಟ್ ಫ್ರೆಂಡ್ಸ್, ಮೋರ್ ದೆನ್ ಫ್ರೆಂಡ್ಸ್ ಅಂತ ಅವರಿಗೆ ಒಂದು ಭಾವನೆ ಇತ್ತು. ಭಾಳ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ತಿದ್ರು ಅವರು. ಸೊ ಬಟ್ ನಿಮ್ಮ ಒಂದು ಥಾಟ್ ಪ್ರೊಸೆಸ್ಸಿಂದ ನೀವು ಅವರಿಂದ ಸ್ವಲ್ಪ ಡಿಸ್ಟೆನ್ಸ್ ಮಾಡ್ಕೊಂಡ್ರೆ ಅನ್ನಿಸತ್ತಿಲ್ಲ. ಹಾಗಾಗಿ ಅವ್ರು ನಿಮ್ಮನ್ನು ಮರೆಯೋಕ್ಕಾಗಿನ ಅವರು ತಮ್ಮ ವರ್ಕ್ ಕಡೆ ಭಾಳ ಅಟೆನ್ಷನ್ ಕೊಟ್ಟರು, ಪ್ರಿಯಾರಿಟಿ ಕೊಟ್ಟರು ಅಂತ. ಸೊ ಇದು ಅಂದು. ಸೊ ಇಂದು ಏನೈತಿ ನೋಡೋಣ ಅಂತ. ಸೊ ಇದು ನಿಮ್ಗೆ ರೆಸನೇಟ್ ಆಗಿತ್ತು ಅಂದ್ರೆ ಇದು ರೆಸನೇಟ್ ಆಗಿ ಆಗತ್ತೆ. ಈಗೂ ನಿಮ್ಮ ಬಗ್ಗೆ ಅವರು ಭಾಳ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ ಇಟ್ಕೊಂಡಾರ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ. ಫ್ಯಾಮಿಲಿ ಮೆಂಬರ್ ಥರ ನಿಮ್ಮನ್ನು ಟ್ರೀಟ್ ಮಾಡ್ಬೇಕಂತನ ಅಂದ್ರೆ ಅವ್ರು ನಿಮ್ಮನ್ನು ಒಂದು ಫ್ಯಾಮಿಲಿ ಅಂತ ತಗೋಬೇಕು ಅನ್ನೋದು ಅವ್ರಿಗೆ ಆಸೆ ಐತಿ. ನಿಮ್ಮನ್ನು ಫ್ಯಾಮಿಲಿಗೆ ಇಂಟ್ರಡ್ಯೂಸ್ ಮಾಡಬೇಕು, ನಿಮಗೊಂದು ಸ್ಟೇಬಲ್ ಆದಂಥ ಒಂದು ಖುಷಿಯಾದ ಒಂದು ಕುಟುಂಬ ಜೊತೆಗೆ ನಿಮ್ಮ ಜೊತೆಗೆ ಒಂದು ಜೀವನ ಮಾಡಬೇಕು ಲಾಂಗ್ ಲೈಫ್ವರೆಗೂ ಅಂತನ ಐತಿ. ನಿಮ್ಮ ಜೊತೆಗೆ ಹೋಗಬೇಕು, ನಿಮ್ಮ ಜೊತೆಗೇ ಇರಬೇಕು. ನಿಮ್ಮ ಜೊತೆಗೆ ಒಂದು ಖುಷಿಯಾದಂಥ ಹಿಂಗೆ ಟ್ರಾವೆಲಿಂಗ್ ಮಾಡ್ಬೇಕಂತೆಲ್ಲ, ಊರು ಅಡ್ಡಾಡೋದಲ್ಲ, ಟ್ರಾವೆಲಿಂಗ್ ಮಾಡಬೇಕು ನಿಮ್ಮ ಜೊತೆಗೆ, ಭಾಳ ನಿಮ್ಮನ್ನ ಕರ್ಕೊಂಡೆಲ್ಲ ಅಡ್ಡಾಡಿರ್ಬೇಕು. ಸಿ ಇನಿಷಿಯಲ್ಸ್ ಅಗೇನ್ ಎಸ್, ಪಿ ಎಸ್ ಸಿ, ಎಸ್ ಬರ್ತಾಯ್ತಿಲ್ಲ. ಫನ್ ಲವಿಂಗ್ ಒಂದು ಕಪಲ್ಸ್ ಆಗಿ ನೀವು ಇರಬೇಕು ಅಂತವ್ರಿಗೆ. ನಿಮ್ಮ ಜೊತೆಗೆ ಒಂದು ಫ್ಯಾಮಿಲಿ ಕಟ್ಟಬೇಕು. ನಾನು, ನನ್ನ ಗಂಡ, ನನ್ನ ಹೆಂಡತಿ, ನೀವೇನು ಜೆಂಡರ್ ಅದಿರೋದು, ನನ್ನ ಮಕ್ಕಳು, ನಮ್ಮದೇ ಆದಂಥ ಒಂದು ಪ್ರಪಂಚ, ಖುಷಿಯಾದಂಥ ಪ್ರಪಂಚ ಅಲ್ಲಿ. ಅಂದರೆ ನೀವು ಬರೀ 4 ಮಂದಿ ಅಲ್ಲ, ನ್ಯೂಕ್ಲಿಯರ್ ಅಲ್ಲ, ಎಲ್ಲ ಫ್ಯಾಮಿಲಿ ತುಂಬ ಕುಟುಂಬ ಇರಬೇಕಂತ ಅವರಿಗೆ ಆಸೆ ಐತಿ ಇಲ್ಲೇ ನಿಮ್ಮ ವ್ಯಕ್ತಿಗೆ. ಎಸ್, ದೇ ಹ್ಯಾವ್ ಫೀಲಿಂಗ್ಸ್ ಫಾರ್ ಯು. ಫೀಲಿಂಗ್ಸ್ ಐತಾ ನಮ್ಮ ಜೊತೆಗಿಲ್ಲ ರೀ, ಬಿಟ್ಟು ಹೋಗ್ಯಾರ್ರಿ, ಹಂಗೆ ರೀ ಹಿಂಗೆ ರೀ, ಆ ಫೀಲಿಂಗ್ಸ್ಗೆ ಅವು ಮಾಯಾಗಲ್ಲ. ಫೀಲಿಂಗ್ಸ್ ಬಿಟ್ಟು ಹೋಗಿರ್ಬೋದು, ನಿಮ್ಮನ್ನು ಬ್ರೇಕಪ್ ಆಗಿರ್ಬೋದು, ಏನೇ ಆಗಿದ್ರು ಅದು ಫೀಲಿಂಗ್ಸನ್ನು ನೀವು ಅದನ್ನು ಏನಂತೀರಿ ತೆಗೆದು ಹಾಕಕ್ಕೆ ಸಾಧ್ಯ ಇಲ್ಲಲ್ಲ. ಕಾರಣಗಳು ಏನೋ ಆಗಿರ್ಬೋದು. ತಪ್ಪು ಏನೇ ಆಗಿರ್ಬೋದು ಅಂತ ಹೇಳಿದೆ ಇಲ್ಲಿ, ಅದು ಬಂತು ನೋಡ್ರಿ. ಐ ಹೋಪ್ ಯು ಫರ್ಗಿವ್ ಮಿ ಒನ್ ಡೇ. ನಿಮಗೆ ಕ್ಷಮೆ ಕೇಳಬೇಕಂತಲೇ ಇಷ್ಟಪಡ್ತಿದ್ದಾರೆ ಇಲ್ಲಿ. ಫೀಲಿಂಗ್ಸ್ ಅಂತೂ ಏನು ಹೋಗಿಲ್ಲ, ಬಟ್ ಆದರೂ ಏನೋ ಕೆಲವೊಂದು ವಿಷಯಗಳು ನಡೆದವಿಲ್ಲೇ, ಅದಕ್ಕೆ ನೀವು ಒಂದಿನ ನನ್ನನ್ನು ಕ್ಷಮಿಸ್ತಿ ಅಂತ ಅವ್ರು ನಿಮ್ಗೆ ಕೇಳ್ತಿದಾರ. ಸೊ ನಿಮಗೂ ಅನಿಸುತ್ತೆ, ಅವ್ರಿಗೂ ಅನಿಸುತ್ತೆ ಅಂದರೆ ನಾವು ಒಬ್ರಿಗೊಬ್ರು ಇದ್ದರೆ ನಮ್ಮ ಜೀವನ ಚೆನ್ನಾಗಿ ಇರಲಿಕ್ಕಿಲ್ಲ ಅಂತಂದು. ಬಟ್ ಅವರಿಗೆ ಆ ಫೀಲ್ ಮಾಡ್ಕೋಬೇಕಾಗೈತಿ. ಈ ಕುಟುಂಬದ ಫ್ಯಾಮಿಲಿ ಒಂದು ಫನ್ ಲವಿಂಗ್
ನಿಮ್ಮ ಜೊತೆಗೆ ಒಂದು ಟ್ರಾವೆಲಿಂಗ್, ನಿಮ್ಮ ಜೊತೆಗೆ ಒಂದು ಖುಷಿಯಾದಂಥ ಒಂದು ಫ್ಯಾಮಿಲಿ ಇತ್ತಂದ್ರೆ ಹೆಂಗಿರ್ತದೆ ಹೇಳ್ರಿ. ಆ ಫೀಲಿಂಗ್ ಇನ್ನೂ ಹೋಗಿಲ್ಲ ಅವ್ರಿಗೆ, ಗಟ್ಟಿ ಐತದ. ಮತ್ತು ಇಬ್ಬರಿಗೂ ಅನಿಸ್ತದೆ ಆ ಟೈಮ್ ಒಳಗೆ ಒಂದು ಟೈಮಿಗೆ ಇಬ್ಬರು ಜೊತೆಗಿದ್ರೆ ಇಷ್ಟು ಖುಷಿ ನನ್ನ ಫೀಲಿಂಗ್ ಅಂದ್ರೆ ಫೀಲಿಂಗ್ ಅಷ್ಟೇ. ಇದು ಪ್ರಾಕ್ಟಿಕಲಿ ಅದನ್ನು ಅದು ಆಗಲ್ಲ ಅಂತ ಅವರಿಗೆ ಅನ್ನಿಸ್ತೈತೆ ಅನಿಸ್ತೈತಿ. ಯಾಕಂದ್ರೆ ನೀವು ಅವಾಗೇನೋ ಒಂದು ಸ್ವಲ್ಪ ಮನಸ್ಸು ಬೇಜಾರು ಮಾಡ್ಕೊಂಡು ದೂರ ಹೋಗಿರಿ ಅವರಿಂದ. ಬಟ್ ಆದರೂ ಅವ್ರು ನಿಮ್ಗೆ ನಾನು ಒಂದಿನ ಕ್ಷಮಿಸ್ತೀನಿ ಅಂತನ ಈಗಾದ್ರೂ ಅದು ನಿಮ್ಮನ್ನು ಕ್ಷಮೆ ಕೇಳಬೇಕನ್ನೋ ಫೀಲಿಂಗ್ ಆಯ್ತು ಅವ್ರಿಗಿನ್ನು. ಸೊ ಇದೊಂದು ರಿಲೇಷನ್ಶಿಪ್ಪಿಗೆ ಗೈಡೆನ್ಸ್ ಏನಾದರೂ ಬರ್ಬೋದಾ ಇನ್ನೊಂದು ಸ್ವಲ್ಪ, ಯಾಕೆ ಹಿಂಗೆ ಬಂತಂತ ನೋಡ್ಬೇಕಲ್ಲ. ಯಾಕಂದ್ರೆ ಎಲ್ಲದಕ್ಕೂ ಪ್ರೀತಿ ಮಾಡ್ತಾರಲ್ಲ, ಜೊತೆಗೆ ಇರಬೇಕಂತ ಇರೋಂಗಿಲ್ಲ. ಯಾಕಂದ್ರೆ ನಾವೇನೋ ಒಂದು ಅಂದ್ಕೊಂಡಿರ್ತೇವೆ, ದೈವನೇ ಒಂದು ಅಂದ್ಕೊಂಡಿರ್ತೈತಿ. ಇಲ್ಲಿ ಬಂದೈತಿ ಮೆಸೇಜ್ ಫಾರ್ ಯು, ಐ ಲವ್ ಯು ಅಂತ ಬಂದೈತಿ. ಸೊ ಈಗ ತೊಗೊಳಂಗಿಲ್ಲ ಅದನ್ನ, ಯಾಕಂದ್ರೆ ನಾನು ಇನ್ನೂ ಅಫರ್ಮೇಷನ್ ಹಾಕಿಲ್ಲ ಅದಕ್ಕೆ. ಸೊ ಗೈಡೆನ್ಸ್ ಫಾರ್ ಮೈ ವ್ಯೂವರ್ಸ್ ಬರಂಗಿದ್ರೆ ಬರ್ತದೆ ಅದೇ. ಗೈಡೆನ್ಸ್ ಫಾರ್ ಮೈ ವ್ಯೂವರ್ಸ್ ಪಾಪಪ್ ಆತಲ್ಲ ಒಂದು ಗೈಡೆನ್ಸ್ ಫಾರ್ ಮೈ ವ್ಯೂವರ್ಸ್. ಇನ್ನೊಂದು ಗೈಡೆನ್ಸ್ ಫಾರ್ ಮೈ ವ್ಯೂವರ್ಸ್. ಎಸ್, ಮೆಸೇಜ್ ಫಾರ್ ಯು ಬಂತಲ್ಲ, ಮತ್ತೆ ಬಂತು ನೋಡ್ರಿ. ನಿಮಗೆ ಹೇಳ್ಬೇಕಂದ್ರೆ ಬರಬೇಕಂದ್ರೆ ಬರ್ತದೆ. ತೆಗೆದಿಟ್ಟಿದ್ದೆ ತಾನು ನಿಮ್ಮ ಎದುರಿಗೆ. ನಿಮ್ಮನ್ನು ಹಗಲೆಲ್ಲ ವಿಚಾರ ನಿಮ್ಮ ಬಗ್ಗೆ ಭಾಳನೇ ಯೋಚನೆ ಮಾಡ್ತಿದ್ದಾರೆ. ಇನ್ನೂ ಭಾವನೆಗಳು ಹೋಗಿಲ್ಲ ಅಂದ್ರೆ ಐ ಲವ್ ಯು ಬಂತಿಲ್ಲ. ನಿಮ್ಮ ನೆನೆಸ್ಕೊಂಡಾಗ ಒಂದು ಸಲ ನಿಮ್ಮ ಮ್ಯಾಗೆ ಪ್ರೀತಿ ಹುಡ್ತದೆ. ಬಟ್ ಜೊತೆಗಿರೋಕ್ಕಾಗಿಲ್ಲ ಅಂದ್ರೂ ಕೆಲವೊಬ್ರಿಗೆ ಯಾರ್ಯಾರಿಗಿಲ್ಲ. ಜೊತೆಗಿದ್ದವರಿಗೆ ನೋಡ್ತಿದ್ದವ್ರಿಗೆ ಆಲ್ರೆಡಿ ಇದೆ ಅಂದರೆ ಎಸ್, ದೇ ಹ್ಯಾವ್ ಫೀಲಿಂಗ್ಸ್ ಫಾರ್ ಯು. ಸೊ ಇಲ್ಲಿ ಬಂದೈತಿ ನಿಮ್ಮ ಈ ರಿಲೇಷನ್ಶಿಪ್ಪಿಗೆ ಅಥವಾ ನಿಮಗಾಗಿ ಬಂದಿರೋದೊಂದಿದೆ. ಓವರ್ ಥಿಂಕ್ ಮಾಡಬೇಡ್ರಿ, ಒಂದು ಸ್ಟೆಪ್ ಹಿಂದೆ ತೊಗೊಳ್ರಿ. ನಿಮಗಾಗಿ ನೀವು ಸ್ವಲ್ಪ ಟೈಮ್ ತೊಗೊಳ್ರಿ, ಸೆಲ್ಫ್ ಕೇರ್ ಮಾಡ್ಕೊಳ್ರಿ ಅಂತ ಬಂದೈತಿ. ಒಬ್ರಿಗೊಬ್ರು ಸುಮ್ಮನೆ ವಾದ ಮಾಡ್ಕೊತ ಒಬ್ರೊಬ್ರು ಬ್ಲೇಮ್ ಮಾಡ್ಕೊತ ಇರೋದ್ರಾಗ ಏನೂ ಅರ್ಥ ಇಲ್ಲ. ಈ ರಿಲೇಷನ್ಶಿಪ್ ಏನು ನಿಮ್ಮದು ಸುಧಾರ್ಸಂಗಿಲ್ಲ. ಒಬ್ರಿಗೊಬ್ರು ನೀ ಹಿಂಗೆ ಮಾಡಿದೆ, ನಾ ಹಂಗೆ ಮಾಡಿದೆ, ನೀ ಹಿಂಗೆ ಮಾತಾಡಿದ್ದಿ, ನಾ ಹಂಗೆ ಮಾತಾಡಿದ್ದೆ, ಅವ್ರು ಹಂಗೆ ಅಂದಿದ್ರು, ನೀ ನನಗೆ ಸ್ಟ್ಯಾಂಡ್ ತೊಗೊಳ್ಳಿಲ್ಲ, ನೀ ನನಗೆ ಹಂಗೆ ಅನ್ನಲಿಲ್ಲ, ಬರೇ ಇರ್ತಾವಲ್ಲ. ಸೊ ಹಂಗೆ ಒಬ್ರೊಬ್ರು ನೀವು ಕ್ರಿಟಿಸೈಸ್ ಮಾಡೋದ್ರೊಳಗೆ ಏನೂ ಅರ್ಥ ಇಲ್ಲ. ಅದು ನಿಮ್ಗೆ ಇನ್ನೂ ಅನ್ಹ್ಯಾಪಿನೆಸ್ ಕೊಡ್ತೈತಿ ಜೀವನದಾಗ, ಇನ್ನೂ ನಿಮ್ಗೆ ದುಃಖನ ಕೊಡ್ತೈತಿ ಬಿಟ್ರೆ ನಿಮ್ಮದು ರಿಲೇಷನ್ಶಿಪ್ನ ಹೀಲ್ ಮಾಡಲ್ಲ. ಸೊ ಅವ್ರು ಹೆಂಗೆ ಅದಾರ ಹಂಗೆ ಸ್ವಲ್ಪ ಆ್ಯಸೆಪ್ಟ್ ಮಾಡ್ಕೊಳೋದು ಕಲೀರಿ. ಯಾಕಂದ್ರೆ ಎಲ್ಲಾರನ್ನೂ ನೀವು ಭಾಳ ಚೇಂಜ್ ಮಾಡೋಕ್ಕಾಗಲ್ಲ, ಅನ್ಲೆಸ್ ಅಂಟಿಲ್ ಅವ್ರು ಇಷ್ಟಪಟ್ಟು ಚೇಂಜ್ ಆಗೋ ಮಟ್ಟ. ಸೊ ಹಂಗಾಗಿ ಬಂದಿರೋ ನಿಮ್ಮ ಕಡೆ ನೀವು ಕಾಳಜಿ ಮಾಡ್ಕೊಳ್ರಿ. ಬೇಡಾಗಿದ್ದ ವಿಷಯಕ್ಕೆ ಫರ್ಗ್ಯೂ ಮಾಡಿರಿ. ಸೊ ಚಲೋ ಅನ್ಸಿದ್ರೆ ಜೊತೆಗಿರ್ರಿ, ಬೇಡ ಅಂದ್ರೆ ಸುಮ್ಮನೆ ಹೋಗ್ರಿ, ಸೆಲ್ಫ್ ಕೇರ್ ಮಾಡ್ಕೊಳ್ರಿ ಅಂತ ಬಂದಿರೋದು. ಸೊ ಪ್ರೀತಿ ಅಂದರೆ ಯಾವಾಗಲೂ ನೀ ಹಂಗಿರು ಹಿಂಗಿರು ನೀ ಚೇಂಜ್ ಆಗು, ನನ್ನ ಸಲುವಾಗಿ ನೀ ಹಿಂಗೆ ಮಾಡು, ನನ್ನ ಪ್ರೀತಿ ಮಾಡ್ತೀಯಲ್ಲ, ನೀ ಹಿಂಗೆ ಯಾಕದಿ ಹಿಂಗೆ ಅದಲ್ಲ. ಅವ್ರು ಹೆಂಗೆ ಅದಾರ ಹಂಗೆ ಆ್ಯಕ್ಸೆಪ್ಟ್ ಮಾಡ್ಕೋದು. ಕೆಲವೊಂದು ಗುಣಗಳನ್ನು ಅವ್ರಿಗೆ ಬೇಕಂದ್ರೆ ಅವ್ರು ಚೇಂಜ್ ಮಾಡ್ಕೊತಾರೆ, ನಿಮಗೋಸ್ಕರ ಅವರು ಚೇಂಜ್ ಮಾಡ್ಕೊತಾರೆ. ಅವ್ರಿಗೆ ಅನಿಸಿದ್ರೆ, ನೀವು ಫೋರ್ಸ್ ಮಾಡಿದರೆ ಯಾರೂ ಚೇಂಜ್ ಆಗಲ್ಲ ತಿಳ್ಕೊಳಿದ್ರೆ. ಸೊ ಒಬ್ರಿಗೊಬ್ರು ಸಪೋರ್ಟ್ ಆಗಿರ್ರಿ, ಏನೇ ಚಾಲೆಂಜಸ್ ಬರಲಿ, ಜೀವನದಾಗ ಏನು ಚಾಲೆಂಜಸ್ ಬಂದ್ರೂ ಸಪೋರ್ಟಿವ್ ಆಗಿರ್ರಿ ಅಂತ ಇಲ್ಲಿ ನಿಮ್ಗೆ ಹೇಳ್ತಿದ್ದಾರೆ. ಸೊ ಬ್ಯಾಲೆನ್ಸ್ಡ್ ಆಗಿರ್ರಿ ಅಂತ ಹೇಳ್ತಾರೆ. ಸೊ ಜೀವನದಾಗ ಏನೇ ಬರಲಿ ಅದಕ್ಕೊಂದು ಗ್ರ್ಯಾಟಿಟ್ಯೂಡ್ ಇರಲಿ. ಯಾಕಂದ್ರೆ ಇಬ್ಬರು ಏನು ಒಂದು ಒಳ್ಳೇದೊಂದು ಕ್ಷಣಗಳನ್ನು ಕಳೆದಿರಿ. ಫಲ್ ಭರ್ ಕೆ ಲಿಯೆ ಕೋಯಿ ಹಮೆ ಪ್ಯಾರ್ ಕರ್ಲೆ ಜೂಟಾ ಹಿ ಸಹಿ ಅಂತ ಒಂದು ಹಾಡು ಐತಲ್ಲ, ಹಂಗೆ ಆ ಮೂಮೆಂಟ್ಸನ್ನ ನೀವು ಚೆರಿಷ್ ಮಾಡಿರಿ. ಸೊ ಸೋಲ್ಮೇಟ್ ಅಂತ ಬಂದೈತಿ ಇಲ್ಲಿ. ಸೋಲ್ಮೇಟ್ ಯಾರಿಗೆ ಬೇಕು ಅವ್ರು ಮ್ಯಾನಿಫೆಸ್ಟ್ ಮಾಡ್ಕೊಳ್ರಿ. ಆಲ್ರೆಡಿ ಮ್ಯಾನಿಫೆಸ್ಟ್ ಯಾರು ಮಾಡ್ತಿದ್ದೀರಿ ಅವ್ರ ಜೀವನದಾಗ ಆಲ್ರೆಡಿ ಸೋಲ್ಮೇಟ್ ಬಂದಿದ್ದಾರೆ. ಯಾವುದೋ ಒಂದು ರೂಪದೊಳಗೆ ನೀವು ಅವ್ರನ್ನ ಐಡೆಂಟಿಫೈ ಮಾಡೋಕೆ ಆಗಿಲ್ಲ ಅಂತ ನಿಮ್ಗೆ ಹೇಳ್ತಿದ್ದಾರೆ ಇಲ್ಲಿ. ಸೊ ಇದೇ ವ್ಯಕ್ತಿನ ಆಗಿರಬಹುದು. ಸೋಲ್ಮೇಟ್ ಅಂದ್ರೆ
ಸೋಲ್ಮೇಟ್ ಅಂದರೆ ಜೊತೆಗೆ ಇರಬೇಕಂತ ರೂಲ್ಸ್ ಇಲ್ಲ. ನಿಮ್ಮ ಆತ್ಮದಿಂದ ರೂಟಿಂದ ನಿಮ್ಮನ್ನು ಚೇಂಜ್ ಮಾಡ್ತಾರೆ. ಆ ವ್ಯಕ್ತಿಗಳು ಬಂದ ಮೇಲೆ ನಿಮ್ಮ ಜೀವನ ಆ ರೀತಿ ಚೇಂಜ್ ಆಗುತ್ತೆ. ಯಾರ್ಯಾರ ಜೀವನ ಚೇಂಜ್ ಆಗೈತೆ ನೋಡ್ರಿ. ಸೊ ಈ ವ್ಯಕ್ತಿ ಬಂದ ಮೇಲೆ ನಿಮ್ಮ ಜೀವನ ಆ ರೀತಿ ಚೇಂಜ್ ಆಗಿದ್ರೆ ದೇ ಆರ್ ಯುವರ್ ಸೋಲ್ಮೇಟ್. ಆ್ಯಂಡ್ ಬ್ಯೂಟಿಫುಲ್ ಏನಂತಂದ್ರೆ ಇದ್ರಾಗ ದೇ ಲವ್ ಯು. ಎಲ್ಲೇ ಇರಲಿ ಏನೇ ಇರಲಿ ನಿಮ್ಮ ಮ್ಯಾಗ ಅವ್ರಿಗೆ ಯಾವಾಗಲೂ ಫೀಲಿಂಗ್ಸ್ ಅದಾವು ಆ್ಯಂಡ್ ದೇ ಲವ್ ಯು. ಓಕೆ, ಸೊ ದಿಸ್ ಇಸ್ ದ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿ, ಎನರ್ಜಿ ಎಕ್ಸ್ಚೇಂಜ್ ಮಾಡಿಕೊಂಡು ಸೋಲ್ಮೇಟ್, ಲವ್ ಯು, ಹೀಲಿಂಗ್ ಅವರ್ ರಿಲೇಷನ್ಶಿಪ್. ಓಕೆ, ವಿ ಆರ್ ಫ್ಯಾಮಿಲಿ. 10 ಆಫ್ ಪೆಂಟಕಲ್ಸ್ ಬಂತಲ್ಲ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಕ್ಲೇಮ್ ಮಾಡಿಕೊಂಡು ನಿಮ್ಮ ಜೀವನೊಳಗೆ ಅದನ್ನು ಬರೆಸ್ಕೊಳ್ರಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಅವೇಕನ್ ಟಾರಸ್ ವಿತ್ ನಿಖಿತಾ. ಇದು ನಿಮ್ಮದೇ ಆದಂಥ ಸ್ಪೇಸು. ನಿಮ್ಗೊಂದು ಇಲ್ಲಿ ಹೀಲಿಂಗ್ ಎನರ್ಜಿ ಸಿಗ್ತಾ ಐತಿ, ಒಂದು ಸ್ಪಿರಿಚುವಲ್ ಗೈಡೆನ್ಸ್ ಸಿಗ್ತದವು. ನಿಮ್ಮ ಒಂದು ರಿಲೇಷನ್ಶಿಪ್ಪಿಗೆ ಒಂದು ಗೈಡೆನ್ಸ್ ವಿತ್ ಸಪೋರ್ಟ್ ಸಿಗ್ತಾ ಐತಿ. ಸೊ ಅದನ್ನು ಉಪಯೋಗಿಸ್ಕೊಂಡು ನಿಮ್ಮ ಜೀವನನ ಅಪ್ಡೇಟ್ ಮಾಡ್ಕೊಳ್ರಿ. ಜೀವನ ಅಂದ್ರೆ ಅಪ್ಡೇಟ್ ಫೋನ್ ಹೆಂಗೆ ಚೇಂಜ್ ಮಾಡ್ತಿರಲ್ಲ, ಅಪ್ಡೇಟ್ ಹೊಸ ವರ್ಷನ್ ಬರ್ತಾವೆ. ನಮ್ಮನ್ನು ನಾವು ಹಂಗೆ ಅಪ್ಡೇಟ್ ಮಾಡ್ಕೊತಿರ್ಬೇಕು ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸೋಣ. ನಾಳೆ ಮತ್ತೆ ಹೊಸ ರೀಡಿಂಗ್ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ ಯು.